ಕೊಂದವರು ಯಾರು ಅನ್ನೋದು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಕಾನೂನಾತ್ಮಕವಾಗಿ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ನ ಯಾಕೆ ಫಾಲೋ ಮಾಡಿಲ್ಲ? ಅದು ಎಲ್ಲ ಕಡೆ ಹೋಗ್ತಾರೆ, ಎಲ್ಲೂ ಸಾವುಗಳಾಗಲ್ಲ, ಯಾಕೆ ಇಲ್ಲ ಆಗ್ತದೆ? ಸೆಪ್ಟೆಂಬರ್ 2012 ಡಬಲ್ ಮರ್ಡರ್ ಆಯ್ತು. ಆನೆ ಮೌತ ಅವ್ರ ತಂಗಿ ಯಮುನಾ ಕಾನೂನನ್ನ ಉಲ್ಲಂಘನೆ ಮಾಡಿ 74 ಜನರನ್ನ ಊತ ಹಾಕಿದ್ದಾರೆ. ರಾಮಕೃಷ್ಣ ಹೆಗ್ಡೆ ಸರ್ಕಾರದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವರೆಗೆ ನಾಲಾಯಕಾಯ್ತು. ಅನ್ಫಿಟ್ ಟು ಬಿ ಎ ಗೌರ್ಮೆಂಟ್. ಬರೀ ಧರ್ಮಸ್ಥಳಕ್ಕೆ ನಮ್ಮ ಹೋರಾಟ ಸೀಮಿತ ಅಲ್ಲ, ಮುಂದಕ್ಕೂ ನಾವಿಂಥ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಧ್ವನಿಯನ್ನು ಎತ್ತುತ್ತೀವಿ. ರೀಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಇದಾ ಇಲ್ವಾ? ರಾಜ್ಯ ಮಹಿಳಾ ಆಯೋಗದಿಂದ ಅಕ್ಟೋಬರ್ 31ರಂದು SITಗೆ ಒಂದು ಪತ್ರ ಬರೆದು SIT ಏನು ತನಿಖೆ ಮಾಡ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರೋವಂಥ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಅತ್ಯಾಚಾರ, ಕೊಲೆ, ಅಸಹಜ ಸಾವು ಮತ್ತು ನಾಪತ್ತೆ ಪ್ರಕರಣಗಳು, ಇದರ ಬಗ್ಗೆ ನಡೆದಿರೋಂಥ ತನಿಖೆ, SIT ತನಿಖೆ ಬಗ್ಗೆ ಪ್ರಗತಿ ವರದಿ ಕೊಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದಿದ್ರು ಕೂಡ ಇಲ್ಲಿವರೆಗೂ ಆ ವರದಿ ಏನು ಒಂದು ಬಹಿರಂಗ ಆಗಿಲ್ಲ. ಅದನ್ನು ಬಹಿರಂಗ ಮಾಡಬೇಕು ಅಂತ ಕೇಳಿ, ಮತ್ತು ಯಾಕೆ ಅದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ, ಇಷ್ಟು ತಿಂಗಳುಗಳಾದರೂ ಅಂತ ಹೇಳಿ ನಾವು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ಎರಡನೇದು, ಸೌಜನ್ಯ ಪ್ರಕರಣ ಏನಿದೆ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಏನಿದೆ 2012ರಲ್ಲಿ ನಡೆದಿರೋವಂಥದ್ದು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 14 ವರ್ಷಗಳ ಕಾಲ ಅವರ ತಾಯಿ ಕುಸುಮಾವತಿಯವರು ಮತ್ತು ಅವರ ಇಡೀ ಕುಟುಂಬ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆಸ್ತಾ, ಮತ್ತು ಅವರ ಜೊತೆಗೆ ಸಾಕಷ್ಟು ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಪ್ರಗತಿಪರ ಮತ್ತು ಜನಪರ ಸಂಘಟನೆಗಳು ಕೂಡ ಅವರ ಜೊತೆಗೆ ನಿಂತು ಬೆಂಬಲವಾಗಿ ನಿಂತು ಅವರಿಗೆ ಅವರ ಜೊತೆಗೂಡಿ ಅವರ ಕೈ ಜೋಡಿಸಿ ಹೋರಾಟದಲ್ಲಿ, ಮತ್ತು ಅವರು ಇವಾಗ ನ್ಯಾಯಾಂಗ ಹೋರಾಟಕ್ಕೂ ಕೂಡ ಮುಂದಾಗಿ ಸುಪ್ರೀಂ ಕೋರ್ಟ್ ತನಕ ಮೊರೆ ಹೋಗಿರೋದು. ಸೊ ಅವರಿಗೆ ಒಂದು ನಾವು ಕೊಂದವರು ಯಾರು ಆಂದೋಲನದ ಪರವಾಗಿ ಒಂದು ಬಹಿರಂಗ ಪತ್ರ ಬರೆದು ಅವರಿಗೆ ಬೆಂಬಲಾರ್ಥವಾಗಿ ನಿಂತಿದ್ದು, ಮತ್ತು ಇವತ್ತು ಆ ಬಹಿರಂಗ ಪತ್ರವನ್ನು ಬಿಡುಗಡೆ ಮಾಡ್ತಾ ಇರೋವಂಥದ್ದು. ಮತ್ತು ಮೂರನೇದಾಗಿ ನಮ್ಮ ನಾಡಿನ ಹಿರಿಯ ಮತ್ತು ಜನಪರ ನ್ಯಾಯವಾದಿಗಳಾಗಿರುವಂಥ ಬಾಲನ್ ಅವರು ಒಂದು ಕುಸುಮಾವತಿ ಅವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂಥ PIL ಅದ್ರ ಪರವಾಗಿ ಅವರು ಅಪಿಯರ್ ಆಗಿ ಈ ಧರ್ಮಸ್ಥಳದಲ್ಲಿ ನಡೆದಿರುವಂಥ 74 ಅಸಹಜ ಸಾವುಗಳು, ಅದರ ಬಗ್ಗೆ ಒಂದು ಹೈಕೋರ್ಟ್ ಇತ್ತೀಚೆಗೆ ಒಂದು ಆದೇಶ ಕೂಡ ಸರ್ಕಾರಕ್ಕೆ ಮಾಡಿದೆ. ಅದ್ರ ಬಗ್ಗೆ ಇವತ್ತು ಅವರು ಮಾತಾಡ್ತಾರೆ. ಇದು ಬರೀ ಈ ಕೇಸ್ಗಳಲ್ಲ, ವೇದವಲ್ಲಿಯಿಂದ ಹಿಡಿದು ಸೌಜನ್ಯ ತನಕ 4 ಹೆಣ್ಮಕ್ಳದ್ದು ಸರಿಯಾಗಿ ಒಂದು ಮಾಹಿತಿ ಇರೋವಂಥ ಕೊಲೆಗಳಿವೆ, ಅತ್ಯಾಚಾರ ಮತ್ತು ಕೊಲೆಗಳಿವೆ. ಅದ್ರ ಮಧ್ಯದಲ್ಲಿ ಸಾಕಷ್ಟು ಕೇಸ್ಗಳು ನಾವು ಅದಕ್ಕೆ ಬರೀ ಅತ್ಯಾಚಾರ ಕೊಲೆ ಅಂತ ಕೊಟ್ಟಿಲ್ಲ, ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಇವೆಲ್ಲವೂ ಸೇರಿಸಿ ಕೊಟ್ಟಿದ್ದೀವಿ. ಹಾಗಾಗಿ ಕೊಂದವರು ಯಾರು ಅನ್ನೋದು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ಇಂಥ ನಿರ್ದಿಷ್ಟವಾಗಿ ಇಂಥವ್ರು ಅಂತ ಹೇಳ್ತಾ ಇಲ್ಲ, ಯಾರ ಮೇಲೂ ಹೇಳ್ತಾ ಇಲ್ಲ. ಇದು ಸರ್ಕಾರದ ಕೆಲಸ ಆಗಬೇಕಿತ್ತು, ಪೊಲೀಸ್ನವರ ಕೆಲಸ ಆಗಬೇಕಿತ್ತು, ಈ ವ್ಯವಸ್ಥೆಯ ಕೆಲಸ ಆಗಬೇಕಿತ್ತು ಯಾರು ಅಂತ ಹೇಳೋದು. ಮತ್ತು ಇವಾಗ ಬಾಲನ್ ಅವರು ಹೇಳ್ದ ಹಾಗೆ ಇದು ಒಂದು ಪ್ರೊಸೀಜರ್ ಇದೆ ಇದಕ್ಕೆ. ಈ ಅಸಹಜ ಸಾವುಗಳಿಗೆ ಮತ್ತು ನಾಪತ್ತೆ ಆದ ಪ್ರಕರಣಗಳಲ್ಲಿ ಒಂದು ಪ್ರೊಸೀಜರ್ ಇದೆ, ಕಾನೂನಾತ್ಮಕವಾಗಿ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಯಾಕೆ ಫಾಲೋ ಮಾಡಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದು ಸರ್ಕಾರದ ಕೆಲಸ, ಅದು ಪೊಲೀಸ್ ಇಲಾಖೆಯ ಕೆಲಸ, ಗೃಹ ಇಲಾಖೆಯ ಕೆಲಸ. ಇವಾಗ ಅವ್ರು ಸಾಕಷ್ಟು ಹೇಳಿದ್ರು, ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಆ ಪ್ರಶ್ನೆಗಳೇ ನಮ್ಮ ಪ್ರಶ್ನೆನೂ ಆಗಿದೆ, ನಮ್ಮ ಆಂದೋಲನದ ಪ್ರಶ್ನೆಗಳು ಆಗಿವೆ. COD ತಪ್ಪು ಮಾಡಿದ್ದಾರೆ, ಲೋಕಲ್ ಪೊಲೀಸ್ ತಪ್ಪು ಮಾಡಿದ್ದಾರೆ ಎಂದು ರೀಇನ್ವೆಸ್ಟಿಗೇಷನ್ ಮಾಡಿ, ಇನ್ನೊಂದು SIT ಫಾರ್ಮ್ ಮಾಡಿ, ರೀಇನ್ವೆಸ್ಟಿಗೇಷನ್ ಫಾರ್ ಸೌಜನ್ಯ ಮಾಡಿ. ಯಾಕೆ ಮಾಡಿಲ್ಲ? ಸರ್ ಇರೋದೇ IPS ಆಫೀಸರೇ,
ನೋಡಿ, ಒಂದು ಕೇಸು, ಈಗ ನಾನು ಇನ್ನೊಂದು ಕೇಸ್ ಎಕ್ಸಾಂಪಲ್ ಹೇಳ್ದ ಟೈಮ್ ಆಯ್ತು. ಓಕೆ, ಕಾನೂನು ಇಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ. ಓಕೆ, ಇಲ್ಲ ಹೇಳ್ತೀನಿ ನೋಡಿ. ಬಿಲ್ಕಿಸ್ ಬಾನು ಕೇಸ್ ಆಯ್ತಾಯ್ತು. ಬಿಲ್ಕಿಸ್ ಬಾನು ಕೇಸು ತನಿಖೆ ಆದ್ಮೇಲೆ ಸ್ಟೇಟ್ ಚೇಂಜ್ ಮಾಡಿದ್ರು, ಏನೇನೋ ಎಲ್ಲದಕ್ಕೂ ಪ್ರೆಸಿಡೆಂಟ್ ಇದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ? ರೀಇನ್ವೆಸ್ಟಿಗೇಷನ್ಗೆ. ಸುಪ್ರೀಂ ಕೋರ್ಟಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ದೆರ್ ಇಸ್ ಅ ಪ್ರಾವಿಷನ್. ಅದನ್ನ ಸ್ಟೇಟ್ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಸರ್, ಈಗನೂ ಕೂಡ ಇತ್ತೀಚೆಗೂ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಒಂದು ತಕ್ಕ ಮಟ್ಟಿಗೆ ನ್ಯಾಯ ಸಿಕ್ಕಿದೆ. ಅದು ಕೂಡ SITನೇ ಮಾಡಿದ್ದು, ಸ್ಟೇಟ್ನಲ್ಲೇ ಮಾಡಿರೋದು. ಸೊ ನಮಗೆ ಒಂದು ಭರವಸೆ ಖಂಡಿತ ಇದೆ. ಆಮೇಲೆ ನಾವು ಈ ಥರದ್ದು ಒಂದು ನಿರಾಶಾದಾಯಕವಾದ ಮನಸ್ಥಿತಿ ಇಟ್ಕೊಂಡ್ರೆ ಆಗೋದಿಲ್ಲ. ನಾವು ಈ ವ್ಯವಸ್ಥೆ ಒಳಗೆ ಬದುಕಿರೋದು ಎಲ್ಲ ಇಲ್ಲ. ನೀವು ಕೇಳಿದ್ದು ಸರ್, ನೀವು ಕೇಳಿದ್ದು ಸರಿ ಇದೆ ಸರ್. ಇದರಲ್ಲಿ ನ್ಯಾಯ ಸಿಗೋದು ಯಾವಾಗ ಅಂದರೆ ನಾಗರಿಕರು ಎಚ್ಚೆತ್ತಾಗ ಸರ್, ಜನಸಾಮಾನ್ಯರು ಎಚ್ಚೆತ್ತಾಗ ನ್ಯಾಯ ಸಿಗುತ್ತೆ. ಮೊದಲನೇದು, ನಾವು ಕರ್ನಾಟಕದ ಜನಪರ ಚಳುವಳಿಗಳು, ಆಂದೋಲನಗಳು, ಯಾವುದೋ ಒಂದು ಬಗೆಹರಿಯದ ಪ್ರಕರಣ ಆಗಿದೆ, ಎಲ್ಲೋ ಹೆಣ್ಣು ಮಕ್ಕಳ ಮೇಲೆ ಭಯಂಕರವಾದಂಥ ದೌರ್ಜನ್ಯ ಆಗಿದೆ, ಸರಿಯಾದಂಥ ತನಿಖೆ ನಡೆದಿಲ್ಲ, ಅಲ್ಲಿ ನೊಂದಂಥವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದಂಥ ಪ್ರತಿ ಸಂದರ್ಭದಲ್ಲೂ ನಾವು ಪ್ರತಿಭಟಿಸಿದ್ದೀವಿ. ನಿಮ್ಮ ಗಮನಕ್ಕೆ ಬಂದಿಲ್ಲದೆ ಇದ್ದರೆ ನಾವು ಅದಕ್ಕೆ ಉದಾಹರಣೆಗಳನ್ನ ಕೊಡ್ತೀವಿ. ನಾವು ಬೆಳ್ತಂಗಡಿಯಲ್ಲಿ ಮೊನ್ನೆ ಡಿಸೆಂಬರ್ 16ನೇ ತಾರೀಕು ಸಮಾವೇಶ ಮಾಡಿದ್ವಿ. ನಾವೆಲ್ಲರೂ ಕೂಡ ವೇದಿಕೆ ಮೇಲಿದ್ವಿ. ಬಾಲನ್ ಸರ್ ಬರೋಕ್ಕಾಗಿಲ್ಲ, ಅದು ಮಹಿಳೆಯರ ಸಮಾವೇಶ. ನಾವೆಲ್ಲರೂ ಉದಾಹರಣೆಗಳ ಸಮೇತ ವಿವರಿಸಿದ್ವಿ. ಕಳೆದ 40-50 ವರ್ಷದಲ್ಲಿ ಎಷ್ಟು ಸುದೀರ್ಘವಾದಂಥ ಹೋರಾಟವನ್ನು ಮಹಿಳೆಯರಿಗೆ, ನೊಂದಂಥ ಕುಟುಂಬಗಳಿಗೆ ನ್ಯಾಯ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಡೆಸಿದ್ದೀವಿ ಅನ್ನೋ ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಧರ್ಮಸ್ಥಳದ ವಿಚಾರದಲ್ಲಿ ನಾವು ಮಾತಾಡಿದಾಗ ನೀವುಗಳು ಕಣ್ತೆರಿತೀರಿ. ಬೇರೆ ವಿಷಯಗಳಲ್ಲಿ ನಾವು ಬಾಯಿ ಬಡ್ಕೊಂಡ್ರು, ನಾವು ಹೊಡೆದಾಡಿದ್ರು, ನಾವು ಪ್ರತಿನಿತ್ಯ ಧರಣಿಗಳನ್ನು ಮಾಡಿದ್ರು, ಮಾಧ್ಯಮಗಳು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಪರವಾಗಿ ಮಾತಾಡಿರೋದು ಕಡಿಮೆ, ಅಥವಾ ನಮ್ಮ ಪರವಾಗಿ ಮಧ್ಯ ಪ್ರವೇಶ ಮಾಡಿರೋದು ಕಡಿಮೆ. ಈ ವಿಚಾರದಲ್ಲಿ ನಾವು ಮಾತಾಡಿದಾಗ ನೀವುಗಳು ಬಂದಿದ್ದೀರಿ, ನಮಗೆ ಬಹಳ ಸಂತೋಷ, ನಿಮ್ಮ ಬೆಂಬಲ ಬೇಕು ನಮಗೆ. ಆದರೆ ನಾವು ಮಾತಾಡಿರೋದು ಇದೊಂದೇ ಸಂದರ್ಭದಲ್ಲ. ಎರಡನೇದು, ಇದು ಬರೀ ಕರ್ನಾಟಕದ ವಿಚಾರನೂ ಅಲ್ಲ, ಇಡೀ ದೇಶದಲ್ಲಿ ಮಹಿಳಾ ಚಳುವಳಿ ಬಹಳಷ್ಟು ಈ ಥರದ ಹೋರಾಟಗಳ ಮೂಲಕನೇ ಇವತ್ತು ನಮಗೆ ಮಹಿಳೆಯರ ಪರವಾದಂಥ ಏನು ಕಾನೂನುಗಳು ಸಿಕ್ಕಿದಾವೋ ಅವು ನೊಂದಂಥ ಹೆಣ್ಣು ಮಕ್ಕಳು ನಡೆಸಿರುವಂಥ ಹೋರಾಟದಿಂದ ದೌರ್ಜನ್ಯಕ್ಕೊಳಗಾದಂಥವರು ಪ್ರತಿಭಟಿಸಿ ಎದ್ದು ನಿಂತು, ಅಥವಾ ಅವರ ಕುಟುಂಬಗಳು ಎದ್ದು ನಿಂತು ನಡೆಸಿರುವಂಥ ಪ್ರತಿಭಟನೆಯಿಂದ ಸಿಕ್ಕಿರುವಂಥ ಕಾನೂನುಗಳು. ಒಂದೇ ಒಂದು ಉದಾಹರಣೆ ನಿಮಗೆ. ಇವತ್ತು ಕೆಲಸದ ಸ್ಥಳದಲ್ಲಿ, ಇಲ್ಲೆಲ್ಲ ವೃತ್ತಿಪರ ಹೆಣ್ಣು ಮಕ್ಕಳು ಬರ್ತಾರೆ, ಕೆಲಸದ ಸ್ಥಳದಲ್ಲಿ ದೌರ್ಜನ್ಯ ನಡೆದ್ರೆ ಯಾರು ಹೊಣೆ ಅನ್ನೋದಕ್ಕೆ ಇವತ್ತೊಂದು ಕಾನೂನು ಇದೆ ನಮಗೆ. ಭೌರಿದೇವಿ ತನ್ನ ಮೇಲಾದಂಥ ಅತ್ಯಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರಿಂದ, ಅವ್ರ ಪರವಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರಿಂದ ಬಂದಂಥ ಕಾನೂನು ಅದು. ಹಾಗಾಗಿ ನಾವು ಇದೊಂದು ವಿಚಾರ ಅಲ್ಲ, ಎಲ್ಲದರಲ್ಲೂ ಮಾಡಿದ್ದೀವಿ. ಮತ್ತು ವ್ಯವಸ್ಥೆಯ ವೈಫಲ್ಯನ ಪ್ರಶ್ನೆ ಮಾಡೋದು ಮುಂದಕ್ಕೂ ಕೂಡ ಮಾಡ್ತೀವಿ. ಬರೀ ಧರ್ಮಸ್ಥಳಕ್ಕೆ ನಮ್ಮ ಹೋರಾಟ ಸೀಮಿತ ಅಲ್ಲ, ಮುಂದಕ್ಕೂ ನಾವಿಂಥ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಧ್ವನಿಯನ್ನು ಎತ್ತುತ್ತೀವಿ. ಆಮೇಲೆ ಇದು 574 ಅಥವಾ 570 ಚಿಲ್ಲರೆ ಪ್ರಕರಣಗಳಿದೆಯಲ್ಲ, ಅದು ಬರೀ ಧರ್ಮಸ್ಥಳ ಒಂದೇ ಗ್ರಾಮದಲ್ಲಿ ಆಗಿರೋ ಅಂಥದ್ದು. ಅದೇ ಆ ಸುತ್ತಮುತ್ತ ಆಗಿರೋ ಅಂಥದ್ದು. ಇದು ಕರ್ನಾಟಕದ್ದಲ್ಲ, ಇದೊಂದು ಅಲ್ಲಲ್ಲ, ನೀವು ಕರ್ನಾಟಕದ್ದು ಅಂತ ಹೇಳಿದ್ರಿ. ಅಲ್ಲಲ್ಲ, ಅದಕ್ಕೂ ಕೂಡ ನಾವು ಧ್ವನಿ ಎತ್ತಿದ್ದೀವಿ. ನಿಮ್ಮ ಗಮನಕ್ಕೆ ಅದು ಬಂದಿಲ್ಲದೆ ಇರ್ಬೋದು. ಆದರೆ ಇನ್ನೊಂದು ಅಂಶ ಏನಂದ್ರೆ, ಇಲ್ಲಿ ಅಲ್ಲಿ ಹೌದು ಧರ್ಮಸ್ಥಳ ಮತ್ತು ಉಜಿರೆ, ಅವತ್ತು ಧರ್ಮಸ್ಥಳದಲ್ಲಿ ಹೌದು, ಧರ್ಮಸ್ಥಳ ಮತ್ತು ಸುತ್ತಮುತ್ತ ಅದು ಏನಾಗಿತ್ತು ಅಂದರೆ, ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಶುರುವಾಗಿದ್ದೇನೆ 2016ರಲ್ಲಿ. ಹಾಗಾಗಿ 2016ರಿಂದ ಅಲ್ಲಿ ಅದು ಕೇಸ್ಗಳು ದಾಖಲೆ ಆಗಿದ್ದು ಅಲ್ಲಿ ಶುರುವಾಯ್ತು ಅಷ್ಟೇ. ಹಾಗಾಗಿ ಧರ್ಮಸ್ಥಳ ಮತ್ತು ಉಜಿರೆ ಅಂತ ನಾವು ತಗೊಳ್ತಾ ಇದ್ದೀವಿ. ಎರಡನೇದು ಏನಂತಂದರೆ, ನಾವು ಯಾಕೆ ಅಲ್ಲಿ ನಾವು ಅಷ್ಟು ಇದನ್ನು ಸೀರಿಯಸ್ ಆಗಿ ತೊಗೊಂಡಿರೋದು ಅಂತಂದರೆ, ಅಲ್ಲಿ ಯಾವುದೇ ಪ್ರಕರಣ ಇವತ್ತಿಗೂ ಕೂಡ ಆ ಸ್ಟೇಷನ್ಗಳಲ್ಲಿ ಯಾವುದೇ ಪ್ರಕರಣ ಹೋದರೂ ಕೂಡ ದಾಖಲೆ ಆಗ್ತಾ ಇಲ್ಲ. ಅಲ್ಲಿ ಪೊಲೀಸರು ಅಷ್ಟೊಂದು ಇವಾಗ ನೀವು ಬೇರೆ ಎಲ್ಲಾದರೂ ಹೋಗಿ ಒಂದು ಅತ್ಯಾಚಾರ ಕೇಸನ್ನು ನೀವು ಇದೊಂದು ಹೇಳ್ಬಿಟ್ಟು ಮುಗಿಸ್ತೀವಿ ಸರ್. ಅತ್ಯಾಚಾರ ಕೇಸನ್ನು ತಗೊಂಡು ಹೋದರೆ ದಾಖಲೆ ಮಾಡ್ಕೋತಾರೆ, ಆದರೆ ಆ ಸ್ಟೇಷನ್ಗಳಲ್ಲಿ ಅದು ದಾಖಲೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಇಷ್ಟು ಗಂಭೀರವಾಗಿ ಅದನ್ನು ತಗೊಳ್ಬೇಕಾಗಿದೆ. 2012 ಯಾವ ಸೌಜನ್ಯ ಹೋರಾಟ ನಡೆಯಕ್ಕೆ ಸ್ಟಾರ್ಟ್ ಆಯಿತು ಅವತ್ತಿಗೆ ಅಲ್ಲಿ ಸ್ಟಾಪ್ ಆಗಿದೆ.
ಅಲ್ಲಿವರೆಗೂ ನಡೆದಿದೆ. ಅದನ್ನೇ ಬಾಲನವರು ಕೂಡ ಹೇಳಿದ್ದು, ನಿರಂತರವಾಗಿ ನಡೀತಾನೇ ಇತ್ತು. ಯಾವಾಗ ಸೌಜನ್ಯ ಹೋರಾಟ ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದು ನಿರಂತರ ಹೋರಾಟ ಮಾಡಿ CBI ಕೊಡಬೇಕು ಅಂತೇಳಿ ಆಯಿತು, ಅಲ್ಲಿಗೆ ಇವತ್ತು ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿದ್ದಾವೆ. ಮತ್ತು RTI ಹಾಕಿ ನಾವು ತಗೊಂಡಿರುವಾಗಲೇ ಹೌದು, ಅಷ್ಟು ಕೂಡ ಆ ಸುತ್ತಮುತ್ತ ನಡೆದಿರೋದು. ಅದು ಎಲ್ಲ ಕಡೆ ಹೋಗ್ತಾರೆ, ಎಲ್ಲೂ ಸಾವುಗಳಗಾಲ ಯಾಕೆ ಇಲ್ಲ ಆಗ್ತದೆ. ಬಟ್ ಇವತ್ತು 14 ವರ್ಷಗಳಾದರೂ ಕೂಡ ಕುಸುಮಾವತಿಯವರು ನನ್ನ ಮಗಳಿಗೆ ಆದಂಥ ರೀತಿಯಲ್ಲಿ ಬೇರೆ ಯಾರಿಗೂ ಕೂಡ ಆಗಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಸಾಕಷ್ಟು ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಕಳೆದ 14 ವರ್ಷದಿಂದ ಅವರು ತಟ್ಟದೇ ಇರುವಂಥ ಮನೆ ಬಾಗಿಲುಗಳಿಲ್ಲ, ಕಾನೂನುಗಳು, ಆಯೋಗಗಳು, ಎಲ್ಲ ಸಚಿವರು ಮತ್ತು ಎಲ್ಲ ಪಕ್ಷದ ನಾಯಕರನ್ನು ಕೂಡ ಇವತ್ತು ಭೇಟಿ ಮಾಡಿದ್ದಾರೆ. ಆದರೆ 14 ವರ್ಷ ಆದಾಗಲೂ ಕೂಡ ಇವತ್ತು ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟಿಗೆ ಕುಸುಮಾವತಿ ಅವರು ಹೋಗಿದ್ದಾರೆ. ಅವರ ಅರ್ಜಿ ಇವತ್ತಲ್ಲಿ ಅಗ್ರಿ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಯಾರೆಲ್ಲ ಏನೆಲ್ಲ ಆರೋಪಗಳು ಮಾಡಿದಾಗ ನೋವು ನಲಿವುಗಳ ಜೊತೆಯಲ್ಲಿ ತನ್ನ ಕುಟುಂಬವನ್ನು ತೂಗಿಸ್ತಾ, ಬಟ್ ಎಲ್ಲದರಲ್ಲೂ ಕೂಡ ಇವರು ಹೋರಾಟವನ್ನು ಮುಂದುವರಿಸ್ತಾ ಇರುವಂಥ ತಾಯಿ ಸುಪ್ರೀಂ ಕೋರ್ಟ್ಗೂ ಹೋಗಿರುವಂಥ ಹಿನ್ನೆಲೆ ಒಳಗಡೆ ನಾವಿಲ್ಲಿರುವಂಥ ಎಲ್ಲ ಮಹಿಳಾ ಸಂಘಟನೆಯ ಮುಖಂಡಗಳು ಕೊಂದವರು ಯಾರು ಅನ್ನುವಂಥ ಗುಂಪು ಇದೆಯಲ್ಲ, ಆ ಗುಂಪು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಮತ್ತು ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದನ್ನು ಅಭಿನಂದನೆ ಸಲ್ಲಿಸ್ತಾ ಅವರ ಜೊತೆಯಲ್ಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಹೆಂಗಾಗ್ತಿದೆ ಅಂತಂದರೆ ಅತ್ಯಾಚಾರ ಆಗುತ್ತೆ ಅಂತ ಅನ್ನುವಾಗ ಒಂದು ಸುದ್ದಿ ಆಗ್ತದೆ, ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಸುದ್ದಿಗಳಾಗ್ತವೆ, ಬಟ್ ಎಲ್ಲೂ ಕೂಡ ಇವತ್ತು ಪನಿಷ್ಮೆಂಟ್ ಅನ್ನುವಂಥದ್ದು ಆಗೋದಿಲ್ಲ. ಅಂಥ ಇದರಲ್ಲೂ ಕೂಡ ಇವತ್ತು ಧೃತಿಗೆಡದೆ ಇವತ್ತು ಹೋರಾಟವನ್ನು ಮುಂದುವರಿಸ್ತಾ ಇರುವಂಥ ಕುಸುಮಾವತಿಯವರ ಜೊತೆಯಲ್ಲಿ ಇಲ್ಲಿರುವಂಥ ಎಲ್ಲ ಸಂಘಟಕರು ಇರ್ತೀವಿ. ಜೊತೆಯಲ್ಲಿ ವಕೀಲರಾದಂಥ ಬಾಲನ್ ಅವರು, ಹೀಗೆ ರಾಜ್ಯದಲ್ಲಿ ಇವತ್ತು ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಚಳುವಳಿಗಳಲ್ಲಿರೋಂಥವ್ರು ಕೂಡ ನಾವು ಕುಸುಮಾವತಿಯವರ ಜೊತೆಯಲ್ಲಿ ಇರ್ತೀವಿ. ಅದು ದೀರ್ಘಕಾಲವಾದಂಥ ಎಷ್ಟು ದಿನಗಳ ಕಾಲ ಹೋರಾಟ ಆದಾಗಲೂ ಕೂಡ ಆ ಹೋರಾಟ ಒಂದು ತಾರ್ಕಿಕ ಹಂತಕ್ಕೆ ಮುಟ್ಟೋವರೆಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಇವತ್ತು ಅವರಿಗೆ ಓಪನ್ ಲೆಟರ್ನ ಇವತ್ತು ಬಿಡುಗಡೆಯನ್ನು ಮಾಡಿದ್ದೀವಿ. ಈ ಸೌಜನ್ಯ ಧರ್ಮಸ್ಥಳ ಕೇಸು, ಕೋರ್ಟು, ತನಿಖೆ, CID, COD, ಲೋಕಲ್ ಪೊಲೀಸು, CBI ಎಲ್ಲರಿಗೂ ಗೊತ್ತಿದೆ. ಇದು ಎಪ್ಸ್ಟೀನ್ ಫೈಲ್ ಥರ ಇದು ಧರ್ಮಸ್ಥಳ ಫೈಲ್ ಆರ್ ಕರ್ನಾಟಕ ಫೈಲ್ ಅಂದು ಕೂಡ ಹೇಳ್ಬೋದು. ಸೊ ಇದಕ್ಕೂ ಎಪ್ಸ್ಟೀನ್ ಫೈಲ್ಗೂ ಒಂದು ಹೊಂದಾಣಿಕೆ ಇದೆ. ಅಲ್ಲಿನೂ ಫೀಡೋಫಾಲಿಯ ಅಂತಾರೆ, ಅಂದರೆ 13, 14, 15, 16 ವಯಸ್ಸು ಚಿಕ್ಕ ಹುಡುಗಿರ ಮೇಲೆ ಕೈ ಇಡೋದ್ರ ಮೇಲೆ ಅದೊಂದು ಕಾಯಿಲೆ. ಇದು ಫೀಡೋಫಾಲಿಯ ಅನ್ನೋದು ಒಂದು ಕಾಯಿಲೆ. ಸೊ ಇದು ವಿಚಾರ. ಇನ್ನೊಂದು, ಇದು 2012 ಅಕ್ಟೋಬರ್, ಇವತ್ತು ನಾವು 2026 ಏಪ್ರಿಲಲ್ಲಿ ಇದ್ವಿ. ಸೌಜನ್ಯ ಅತ್ಯಾಚಾರ, ಕೊಲೆ, ತದನಂತರ ಏನೂ ನಡೆದಿಲ್ಲ. ದೊಡ್ಡ ಹೋರಾಟ ಆಯಿತು, ಅದು ಒಂದು ಪ್ರಶ್ನೆ, ಯಾಕೆ ನಡೆದಿಲ್ಲ, ಯಾಕೆ ನಿಂತೋಯ್ತು ಅನ್ನೋದು ಒಂದು ಆಯಿತು. ಸೌಜನ್ಯದು ಅಕ್ಟೋಬರ್ 2012 ಸೌಜನ್ಯ ನೋಡಿ. ಅದು ಇವತ್ತುವರೆಗೆ ತನಿಖೆ ಮಾಡಿದ್ರು. CI ಲೋಕಲ್ ಪೊಲೀಸ್ ಫೇಲ್ಯೂರ್, COD ಫೇಲ್ಯೂರ್, CBI ಫೇಲ್ಯೂರ್, ಸರ್ಕಾರ ಫೇಲ್ಯೂರು, ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಎಲ್ಲ ಹೊಂದಾಣಿಕೆ ಆಗಿ ಏನೋ ಆಗಿದೆ ಅಂತ ಆಯಿತು. ಎಕ್ಸಾಕ್ಟ್ಲಿ 1 ಮಂತು ಸೆಪ್ಟೆಂಬರ್ 2012 ಡಬಲ್ ಮರ್ಡರ್ ಆಯಿತು. ಆನೆ ಮೌತಾ, ಅವ್ರ ತಂಗಿ ಯಮುನಾನ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಆ FSL ಮೆಟೀರಿಯಲ್ ಏನು ಕಲೆಕ್ಟ್ ಮಾಡಿದ್ರೆ ಅಂದರೆ ರೇಪ್ ಆಗಿದೆ. ಆದರೆ ಲೋಕಲ್ ಪೊಲೀಸ್ನವರು ರೇಪ್ ಒಂದು ಕೇಸ್ 376 ರಿಜಿಸ್ಟರ್ ಮಾಡಿರಬೇಕು, ಮಾಡಿಲ್ಲ. ಅದು ರಾಬರಿ ಮರ್ಡರ್ ಎಂದು ಮಾಡಿಬಿಟ್ರು. ಇನ್ಸಿಡೆಂಟಲಿ ಆರ್ ಕೋ ಇನ್ಸಿಡೆಂಟಲಿ 2 ಕೇಸಲ್ಲಿನೂ ಒಬ್ಬನೇ ಮನುಷ್ಯ. ಅಂದರೆ ಯಮುನಾ ಅತ್ಯಾಚಾರ ಕೊಲೆ ಮಾಡಿದ್ದು ಸಂತೋಷ್ ರಾವೆ, ಸೌಜನ್ಯನ ಕೊಲೆ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಕೂಡ ಸಂತೋಷ್ ರಾವೆ ಅಂದು ಪೊಲೀಸರು ಅವನ ಮೇಲೇ ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ,
ಯಮುನಾ ಕೇಸಲ್ಲಿ ಸಿ ರಿಪೋರ್ಟ್ ಹಾಕ್ತಾರೆ, ಇವತ್ತುವರೆಗೆ ಓಪನ್ ಆಗಿಲ್ಲ, ಅದು ಹಂಗೆ ಬಿದ್ದಿದೆ. ಸೌಜನ್ಯ ಅದು ಚಾರ್ಜ್ ಶೀಟ್ ಆಯಿತು, ಅಕ್ಯೂಟಲ್ ಆಯಿತು. 2023ನಲ್ಲಿ ಸಂತೋಷ್ ರಾವ್ ಅಕ್ಯೂಟಲ್ ಆದ. ಸಂತೋಷ್ ರಾವ್ಗೆ ಪಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ ಅಂದು ಡಾಕ್ಟರ್ಗಳೆಲ್ಲ ಹೇಳಿದ್ದಾರೆ. ಪಿಮೋಸಿಸ್ ಕಾಯಿಲೆ ಇರೋವನು ಅನ್ಫಿಟ್ ಟು ಕಮಿಟ್ 376 ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದು ಫಾಲ್ಸ್ ಪರ್ಸನನ್ನು ಯಾರು ಫಿಕ್ಸ್ ಮಾಡಿದ್ದು ಅನ್ನೋದು ಕೂಡ ಪ್ರಶ್ನೆ. ಈಗ 2000ಇಂದ 2012ವರೆಗೆ 74 ಸಾವಾಗಿದೆ, ಡಾಕ್ಯುಮೆಂಟೆಡ್ ಡೆತ್ಸು. ಅಂದರೆ ಒಂದು ಮಹಿಳೆ ಅಲ್ಲಿರೋ ರೆಸಾರ್ಟಲ್ಲಿ ಸ್ಟೇ ಮಾಡ್ತಾಳೆ, 11 ಗಂಟೆಗೆ ಶವ ಸಿಗುತ್ತೆ, ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, UDR ರಿಜಿಸ್ಟರ್ ಮಾಡ್ತಾರೆ, ಮತ್ತು ಅದನ್ನು ಪಂಚಾಯತಿಗೆ ಕೊಡ್ತಾರೆ, ಪಂಚಾಯತ್ನವರು ಊತಾಕ್ತಾರೆ. ಅಂದರೆ 174 ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂದರೆ ಒಂದು ಅಸಹಜ ಸಾವು ಆದರೆ ಅದು ಮರ್ಡರ್ ಇರ್ಬೋದು, ಸೂಸೈಡ್ ಇರ್ಬೋದು, ಅಥವಾ ಅಪಘಾತ ಇರ್ಬೋದು, ಅದನ್ನು ತನಿಖೆ ಮಾಡಬೇಕು, ಪೊಲೀಸರು ತನಿಖೆ ಮಾಡಬೇಕು. ಪೊಲೀಸರು ತನಿಖೆ ಮಾಡಿಲ್ಲ, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಆಗಿಲ್ಲ. ತಹಸೀಲ್ದಾರನ್ನ ಕರೆಸಬೇಕು, ತಹಸೀಲ್ದಾರನ್ನ ಕರೆಸಿಲ್ಲ. ಫೋಟೋಗ್ರಫಿ ವಿಡಿಯೋಗ್ರಫಿ ಆಗಬೇಕು, ಅದೂ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ಆಗಬೇಕು, ಅದೂ ಆಗಿಲ್ಲ. ಅಂದರೆ ಕಾನೂನನ್ನು ಉಲ್ಲಂಘನೆ ಮಾಡಿ 74 ಜನರನ್ನು ಊತಾಕಿದ್ದಾರೆ. ಇದು ಎಲ್ಲರ ಹೆಸರುಗಳಿದೆ, ನಾವು ಸರ್ಟಿಫೈಡ್ ಕಾಪಿ ಎಲ್ಲನೂ ತಗೊಂಡು RTIನಲ್ಲಿ ತಗೊಂಡು ಈಗ ಕುಸುಮಾವತಿನ ಒಂದು PIL ಹಾಕಿದ್ದಾರೆ. 74 ಡಾಕ್ಯುಮೆಂಟೆಡ್ ಅನ್ಯಾಚುರಲ್ ಡೆತ್ಸ್. ಇಟ್ ಕುಡ್ ಬಿ ಮರ್ಡರ್, ಇಟ್ ಕುಡ್ ಬಿ ಆಕ್ಸಿಡೆಂಟ್, ಇಟ್ ಕುಡ್ ಬಿ ಸೂಸೈಡ್. ಸೂಸೈಡ್ ಅಂದು ಯಾರು ಹೇಳಬೇಕು? ಸ್ಟೇಟ್ ಹೇಳಬೇಕು. ಸೂಸೈಡ್ ಅಂದು ಹೇಳ್ತಾ ಇಲ್ಲ. 74 ಡೆತ್ತು ಇವತ್ತಿನವರೆಗೆ ಅನ್ಯಾಚುರಲ್ಲೇ. ಅನ್ಯಾಚುರಲ್ ಅಂದರೆ ಅದು ಏನು ತನಿಖೆ ಮಾಡೋಕ್ಕಾಗಲ್ವಾ? ಒಂದು ಸಾವು ಅಲ್ಲಿ ಬಿದ್ದಿದ್ರೆ ಅದು ಏನು ಆತ್ಮಹತ್ಯೆನಾ, ಅಪಘಾತನಾ, ಇಲ್ಲ ಕೊಲೆನಾ? ಇದು ಕಂಡೇ ಹಿಡ್ದಿಲ್ಲ. ಹೈಕೋರ್ಟಲ್ಲಿ ಹಾಕಿದ್ವಿ, ನೋಟಿಸ್ ಆಗಿದೆ. ನಾವು ಇನಿಷಿಯಲಿ ವಿ ಮೇಡ್ SIT ಆಸ್ ಅ ಪಾರ್ಟಿ. ಆಮೇಲೆ ಸರ್ಕಾರ ಬಂದು ನಮ್ಮನ್ನು ಪಾರ್ಟಿ ಮಾಡೋಕ್ಕೆ ಹೇಳಿ ಅಂದರು. ನ್ಯಾಯಮೂರ್ತಿಗಳು ಆದೇಶ ಕೊಟ್ಟರು, ಅವ್ರನ್ನು ಪಾರ್ಟಿ ಮಾಡಿದ್ವಿ. ಮೊನ್ನೆ ಬಂದರೆ ನಾವು ಇದು ಮಾಡಿದ್ವಿ, ಅದು ಮಾಡಿದ್ವಿ ಅಂದು ಮಿಸ್ಲೀಡ್ ಮಾಡಿ ಮತ್ತೆ ಜುಲೈ 9ಗೆ ಕೇಸ್ ಹೊಟ್ಟೋಗಿದೆ. ಸೊ ಇದು ಒಂದು ಒಟ್ಟಾರೆ ಡೆತ್ಸ್ ಫಾರ್ ದ ಲಾಸ್ಟ್ 40 years 524 ಸಾವು. ಇದನ್ನು ಯಾರು ಒಪ್ತಾರಾ, ಒಪ್ಪೋದಿಲ್ವಾ? 524 ಒಂದು ಸಣ್ಣ ಊರಲ್ಲಿ, ಬೆಂಗಳೂರಲ್ಲಿ ಅಷ್ಟು ಅಸಹಜ ಸಾವುಗಳು ಆಗಿಲ್ಲ. ಒಂದು ಸಣ್ಣ ಊರಲ್ಲಿ ಯಾಕೆ ಹಿಂಗಾಗುತ್ತೆ? ಇದಕ್ಕೆ ಯಾರು ಹೊಣೆಗಾರರು? ಈಗ ಕೊಂದವರು ಯಾರು? ಹೌದು, ಕೊಂದವರು ಯಾರು ಅನ್ನೋದು ಪ್ರಶ್ನೆ ಕರೆಕ್ಟ್ ಇದೆ. ಸಂತೋಷ್ ರಾವ್ ಕೊಂದಿಲ್ಲ ಅಂದು ಕೋರ್ಟ್ ಹೇಳಿದ್ದಾರೆ. ಮತ್ತು ಕೊಂದವರು ಯಾರು ಅಂದು ಯಾರು ಅದನ್ನು ತನಿಖೆ ಮಾಡಬೇಕಾ? ಸರ್ಕಾರ. ಅದರಿಂದ ರಾಮಕೃಷ್ಣ ಹೆಗ್ಡೆ ಸರ್ಕಾರದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವರೆಗೆ ನಾಲಾಯಕಾಯಿತು. ಫೇಲ್ಯೂರ್, ಅನ್ಫಿಟ್ ಟು ಬಿ ಎ ಗೌರ್ಮೆಂಟ್. ಇಷ್ಟೊಂದು ಸಾವುಗಳಾಗಿದೆ. ನೀವು ಏನಕ್ಕೆ ಮುಖ್ಯಮಂತ್ರಿ ಪೊಸಿಷನ್? ನಿಮಗೆ ಗೃಹ ಮಂತ್ರಿಗಳಿಗೆ ಬೇರೆ ಏನಕ್ಕೆ ಕೆಲಸ ಅಲ್ವಾ? ನಿಮ್ಮ ಕೈಯಲ್ಲಿ ಆಗೋದಿಲ್ವಾ? CBI ತಪ್ಪು ಮಾಡ್ತಾರೆ, CODನೂ ತಪ್ಪು ಮಾಡ್ತಾರೆ, ಲೋಕಲ್ ಪೊಲೀಸು ತಪ್ಪು ಮಾಡ್ತಾರೆ, ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಕೊಂದವರು ಯಾರು ಅಂದು ಸರ್ಕಾರ ಹೇಳಬೇಕು. ಸರ್ಕಾರ ಹೇಳ್ತಾ ಇಲ್ಲ. ಈಗ ನೋಡಿ, ಈ ವಿನಯ್ ಕುಲಕರ್ಣಿ ಕೇಸಲ್ಲಿ ಮರ್ಡರ್ ಆಯಿತು, ತನಿಖೆ ಆಯಿತು, ಚಾರ್ಜ್ ಶೀಟ್ ಆಯಿತು, ಇನ್ವೆಸ್ಟ್ ಟ್ರಯಲ್ ಆಯಿತು. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. BJP ಸರ್ಕಾರ ಬಂದ ತಕ್ಷಣ ರೀಇನ್ವೆಸ್ಟಿಗೇಷನ್ ಅಂದು ಆದೇಶ ಮಾಡಿದರು. ರೀಇನ್ವೆಸ್ಟಿಗೇಷನ್ CBIಗೆ ಕೊಟ್ಟು ಮೊದಲು ಕೇಸ್ ಯಾರ್ಯಾರು ತನಿಖೆ ಮಾಡಿದ್ದಾರೆ ಅವರು ಈಗ ಆರೋಪಿಗಳಾಗಿ ಕಟಕಟದಲ್ಲಿ ನಿಂತ್ಕೊಂಡು ಕೇಸ್ ನಡೀತಾ ಇದೆ. 15ನೇ ತಾರೀಕಿಗೆ ಜಡ್ಜ್ಮೆಂಟ್ಗೆ ಹೋಗಿದೆ. ಸೊ ಅದು ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ, ಇದು ಮಾಡೋಕ್ಕಾಗೋದಿಲ್ವಾ? ವೈ ಇಟ್ ಶುಡ್ ಗೋ ಟು ಸುಪ್ರೀಂ ಕೋರ್ಟ್? ಕೋರ್ಟ್ ಇರೋದು ತನಿಖೆ ಮಾಡಿದ ಮೇಲೆ ಸರ್ಕಾರನೇ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಯಾಕೆಪ್ಪ ಹೋಗ್ಬೇಕು? ಸಿದ್ದರಾಮಯ್ಯವ್ರು ನಿಮ್ಗೆ ಗೊತ್ತಿಲ್ವಾ? ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ? ನೀವು ಆದೇಶ ಮಾಡಿ, ನಿಮ್ಗೆ ಅಧಿಕಾರ ಇದಲ್ಲ. ಯು ಆರ್ಡರ್ ರೀಇನ್ವೆಸ್ಟಿಗೇಷನ್. ಅಧಿಕಾರ ಇಲ್ವಾ ಸರ್ಕಾರಕ್ಕೆ? ಯಾಕೆ ಆದೇಶ ಮಾಡಿಲ್ಲ? ಯಡಿಯೂರಪ್ಪ ಅವರು ಯಾಕೆ ಮಾಡಿಲ್ಲ? ಬೇರೆ ಯಾರ್ಯಾರು ಸರ್ಕಾರ ನಡೆಸ್ತಿದ್ದೋ ಮುಖ್ಯಮಂತ್ರಿಗಳು ಯಾಕೆ ಆದೇಶ ಮಾಡಿಲ್ಲ? ಅಂದರೆ
ಇದು ಎಲ್ಲೋ ಏನೋ ಕತೆಗಳು ಬಣ್ಣ ಹಚ್ತಾ ಇದ್ದಾರೆ. ಅದರಿಂದ ಒಂದು ಕೇಸು ಸುಪ್ರೀಂ ಕೋರ್ಟಲ್ಲಿದೆ, ನೋಟಿಸ್ ಆರ್ಡರ್ ಆಗಿದೆ. ನನ್ನ ಪ್ರಕಾರ ಸರ್ಕಾರಕ್ಕೆ ಅಧಿಕಾರ ಇದೆ, ನೀವು ಮಾಡಿ. ರೀಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಇದಾ ಇಲ್ವಾ? ಇಲ್ಲ ಅಂತ ಹೇಳ್ಬಿಡಿ, ಸುಮ್ಮನೆ ಇರ್ತೀವಿ. ಇಲ್ಲ ಅಂತ ಹೇಳಿದರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಾರೆ ಜನ. ನಿಮಗೆ ಅಧಿಕಾರ ಇದೆ, ವೈ ಶುಡ್ ದೇ ಗೋ ಟು ಸುಪ್ರೀಂ ಕೋರ್ಟ್? ಯು ಆರ್ಡರ್ ರೀಇನ್ವೆಸ್ಟಿಗೇಷನ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.